ಎಲ್ಲರಿಗೂ ನಮಸ್ತೆ. ಇವತ್ತಿನ ಮಾರ್ನಿಂಗ್ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಹಾಲಿನ ಜೊತೆ ವೆಲ್ಕಮ್ ಮಾಡ್ತಿದ್ದೀನಿ. ಬೆಳಗ್ಗೆ ಹಾಲು ಕಾಯಲಿಕ್ಕೆ ಇಡ್ತಿದ್ದೀನಿ. ಅತ್ತೆ ಮಾವಂಗೆ ಟೀ ಮಾಡಿಕೊಡ್ಬೇಕು, ಅದೇ ರೀತಿ ನನಗೆ ಕಾಫಿ ಮಾಡ್ಕೋಬೇಕು. ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಪಾಲಕ್ ಪನ್ನೀರ್ ಮಾಡಿ ಚಪಾತಿ ಮಾಡೋಣ ಅಂತ ಚಪಾತಿಗೆ ಹಿಟ್ಟು ಮತ್ತು ಉಪ್ಪು ಹಾಕಿಟ್ಟಿದ್ದೀನಿ. ಅದನ್ನು ಕಲಿಸ್ಬೇಕು. ನೋಡಿ, ಕಾಫಿ ರೆಡಿ ಆಯಿತು. ಕಾಫಿ ಕುಡ್ಕೊಂಡು ಬರೋಣ. ಹಾಲು ಕೂಡ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕಾಯಬೇಕು. ಆದ್ದರಿಂದ ಇನ್ನೊಂದು ಒಲೆಯಲ್ಲಿ ಬಾಂಡಿಯಲ್ಲಿ ನೀರು ಹಾಕಿ ಆ ನೀರು ಕುದಿಯೋದ್ರೊಳಗಡೆ ಪಾಲಕ್ನು ಕೂಡ ಒಂದು 2-3 ಸತಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ತೀನಿ. ನಾನಿಲ್ಲಿ ಒಂದು ದೊಡ್ಡ ಕಟ್ಟಷ್ಟು ಪಾಲಕ್ ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷ ಕುದಿಸ್ಕೋಬೇಕು. ಅಷ್ಟೊಡೆ ಚಪಾತಿ ಹಿಟ್ಟು ಕಲಸಿ ಸೈಡ್ಗೆ ಇಡ್ತೀನಿ. ನೋಡಿ, ಒಂದು 5 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಇದನ್ನು ಐಸ್ ವಾಟರಲ್ಲಿ ತೊಳ್ಕೊಬೇಕು. ಈಗ ಟ್ಯಾಬಲ್ಲಿ ಬರೋದೇ ಐಸ್ ವಾಟರ್ ಅಲ್ವಾ, ಆದ್ದರಿಂದ ನಾನಿಲ್ಲಿ ಐಸ್ ಏನು ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಟ್ಯಾಬ್ ವಾಟರಲ್ಲಿ ತೊಳ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದೇನಕ್ಕಪ್ಪ ಅಂದರೆ ಸ್ವಲ್ಪ ಪಾಲಕ್ದು ಕಲರ್ ಚೇಂಜ್ ಆಗೋಲ್ಲ. ಈ ಥರ ಬಿಸಿ ನೀರಲ್ಲೇ ಬಿಟ್ಟರೆ ಬೆಂದಂಗೆ ಆಗ್ಬಿಡುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ. ಅದೇ ಐಸ್ ವಾಟರಲ್ಲಿ ತೊಳೆದ್ರೆ ಕಲರ್ ಚೇಂಜ್ ಆಗೋಲ್ಲ, ಅದೇ ರೀತಿ ಇರುತ್ತೆ ಅಂತ ಅಷ್ಟೇ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ರುಬ್ಕೊಬನ್ನಿ. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಅದೇ ಮಿಕ್ಸಿ ಜಾರ್ಗೆ ಬೇರೆ ಮಸಾಲನ್ನು ರುಬ್ಬಬೇಕು, ಆದ್ದರಿಂದ ಈ ರೀತಿ ಬೌಲ್ಗೆ ಹಾಕಿಡ್ತಾ ಇದ್ದೀನಿ. ನಾನೀಗ ಅದಕ್ಕೆ ಮಸಾಲಾಗೋಸ್ಕರ ಇಲ್ಲೊಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಈ ರೀತಿ ಮಾಡ್ಕೋಬೇಕು. ಇಲ್ಲ ಅಂದರೆ ಪಾಲಕ್ ಜೊತೆನೇ ಸಿಂಪಲಾಗಿ ಬೇಕಾದರೂ ಮಾಡ್ಕೋಬೋದು. ಅದಕ್ಕೆ ನಾನು ಈ ರೀತಿ ಮಾಡೋ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ 1-2 ಈರುಳ್ಳಿನ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ನಮಗೆ ಖಾರ ಕಮ್ಮಿ ಆಗುತ್ತೆ ಅನಿಸ್ತು, ಆದ್ದರಿಂದ ಸ್ವಲ್ಪ ಹಣ್ಣುಮೆಣ್ಸಿನ್ಕಾಯಿ ಕೂಡ ಇತ್ತು, ಅದನ್ನು ಒಂದು 4-5 ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ 1-2 ಟೊಮೊಟೊನೂ ಕೂಡ ಹಾಕ್ಕೊಳ್ತೀನಿ. ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಜಾಸ್ತಿ ಸಿಗುತ್ತೆ ಅಷ್ಟೇ. ಹಾಗೆಯೇ 1 ಇಂಚಷ್ಟು ಶುಂಠಿನೂ ಕೂಡ ತುರ್ಕೊಂಡಿದ್ದೀನಿ. ಇದನ್ನೆಲ್ಲ ತಣ್ಣಗೆ ಹಾಕಬೇಕು, ಅದರಿಂದ ಸೈಡ್ಗೆ ಇಟ್ಟಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ತಣ್ಣಗಾಗಬೇಕು, ಅದರಿಂದ ಅಲ್ಲೇ ಇಟ್ಟಿದ್ದೀನಿ, ಆಮೇಲೆ ರುಬ್ಬಬೇಕು. ಹಾಗೆ ಇನ್ನೊಂದು ಬಾಣಲಿಗೆ ಒಂದು 250 ಗ್ರಾಮಷ್ಟು ಪನ್ನೀರ್ ಹಾಕ್ಕೊಳ್ತಿದ್ದೀನಿ. ಈ ಪಾಲಕ್ ಪನ್ನೀರ್ಗೆ ಪನ್ನೀರ್ ಜಾಸ್ತಿ ಸಿಗಬೇಕಲ್ಲ, ಆದ್ದರಿಂದ ಒಂದು 250 ಗ್ರಾಮ್ ಹಾಕ್ಕೊಳ್ತೀನಿ. ನಮ್ಮ ಮನೆಗೆ ಎಲ್ಲರಿಗೂ ಬೇಕು ಅಂದರೆ ಹಾಕ್ಕೋಬೇಕಷ್ಟು. ಇದನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಬೆಣ್ಣೆ ಅಥವಾ ತುಪ್ಪ ಇವೆರಡರಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ತೀನಿ. ಅದೇ ತುಪ್ಪದಲ್ಲೇ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ, ಹಾಗೆ ರುಬ್ಬಕ್ಕೆ 1 ಹಿಡಿಯಷ್ಟು ಗೋಡಂಬಿ ಹಾಕ್ಕೋಬೇಕು. ಇದೇನೇ ಮೇಯ್ನ್. ಇದಕ್ಕೆ ಗ್ರೇವಿ ಸ್ವಲ್ಪ ತಿಕ್ಕಾಗಬೇಕು ಅಂದರೆ ನೀವು 1 ಹಿಡಿಯಷ್ಟು ಗೋಡಂಬಿ ಹಾಕ್ಕೊಳ್ಳೇಬೇಕಾಗುತ್ತೆ. ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಫ್ಲೇವರ್ ಚೆನ್ನಾಗಿ ಸಿಗುತ್ತೆ, ಅದರಿಂದ 1 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಈಗ ರುಬ್ಕೊಂಡ್ಬಂದಿರೋ ಮಸಾಲನೆಲ್ಲ ಇದಕ್ಕೆ ಸೇರಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಸೇರಿಸ್ಕೊಳ್ಳಿ. ನೋಡಿ, ಎಷ್ಟು ನುಣ್ಣಗೆ ರುಬ್ಕೊಳ್ಳೋಕ್ಕಾದ್ರೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಪಾಲಕ್ ಪನ್ನೀರ್ಗೆ ಈ ಥರ ಫುಲ್ಲು ನೈಸಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದ್ದಾದಮೇಲೆ ಇದಕ್ಕೆ ಪಾಲಕ್ ಪ್ಯೂರಿ ಮಾಡಿಟ್ಟಿದ್ವಲ್ಲ, ಅದನ್ನು ಕೂಡ ಎಲ್ಲನೂ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಕುದ್ದಾದಮೇಲೆ ಈಗ ಇದಕ್ಕೆ ಆಗಲೇ ಫ್ರೈ ಮಾಡ್ಕೊಂಡಲ್ಲ ಆ ಪನ್ನೀರನ್ನ ಸೇರಿಸ್ಕೊಳ್ಳೋಣ. ನೋಡಿ, ಇಷ್ಟು ಪನ್ನೀರನ್ನ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಏನು ರೋಸ್ಟ್ ಮಾಡೋದು ಬೇಡ. ತುಂಬ ರೋಸ್ಟ್ ಮಾಡಿದ್ರೆ ಸ್ವಲ್ಪ ಪಾಲಕ್ ಪನ್ನೀರೆಲ್ಲ ತಣ್ಣಗಾದ್ಮೇಲೆ ಒಂಥರ ರಬ್ಬರ್ ಥರ ಆಗುತ್ತೆ ಪನ್ನೀರು. ಆದ್ದರಿಂದ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಅಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನಾಗಿ ಹಾಲಿನ ಕೆನೆ ಹಾಕ್ತೀನಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಮನೆಯಲ್ಲೇ ಹಾಲಿನ ಕೆನೆನ ಯೂಸ್ ಮಾಡ್ಕೋಬೋದು. ನೋಡಿ, ಇವತ್ತಿನ ಕೆನೆ ಇಷ್ಟು ಬಂದಿತ್ತು. ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸರ್ತಿ ಗ್ರೈಂಡ್ ಮಾಡ್ಕೊಳ್ತೀನಿ. ಈ ರೀತಿ ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಕ್ರೀಮಿಯಾಗಿ ಬರುತ್ತೆ. ನಾನು ಯಾವಾಗೂ ಇದೇ ರೀತಿ ಮಾಡೋದು. ನೋಡಿ, ಪನ್ನೀರ್ ಹಾಕಿದ್ಮೇಲೆ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀನಿ. ತುಂಬ ಮಿಕ್ಸ್ ಮಾಡಬೇಡಿ, ಪನ್ನೀರೆಲ್ಲ ಪುಡಿ ಪುಡಿ ಆಗೋಗುತ್ತೆ. ಆದ್ದರಿಂದ ಈ ರೀತಿ ಹಾಲಿನ ಕೆನೆ ಎಲ್ಲ ಹಾಕಿ ಒಂದು ಸರ್ತಿ ಲಾಸ್ಟ್ವರೆಗೂ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ, ಆಮೇಲೆ ಮಿಕ್ಸ್ ಮಾಡ್ತೀನಿ. ನೋಡಿ, ಇಲ್ಲಿ ಹಾಲಿನ ಕೆನೆನೂ ಕೂಡ ಹಾಕ್ಕೊಂಡಾಯಿತು. ಈಗ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ತುಂಬ ಹೊತ್ತು ಕುದಿಸೋದು ಬೇಡ ಪನ್ನೀರ್ ಹಾಕಿದ್ಮೇಲೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ. ಟೇಸ್ಟು ಕೂಡ ಮಸ್ತ್ ಬಂದಿತ್ತು. ಮಾಡಿದ ಬ್ರೇಕ್ಫಾಸ್ಟ್ಗೆ ಫುಲ್ ಖಾಲಿ ಆಗೋಯಿತು. ಪಾಲಕ್ ಪನ್ನೀರು ಕ್ರೀಮಿಯಾಗಿ ಬರಬೇಕು ಅಂದರೆ ನಾವು ರುಬ್ತೀವಲ್ಲ ಪಾಲಕ್ಕು ಮತ್ತು ಆ ಗ್ರೇವಿನ, ಅವೆರಡೂ ಕೂಡ ತುಂಬ ನುಣ್ಣಗೆ ರುಬ್ಕೋಬೇಕು. ಆವಾಗ ನಮಗೆ ಪಾಲಕ್ ಪನ್ನೀರು ತುಂಬ ಕ್ರೀಮಿಯಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಪಾಲಕ್ ಪನ್ನೀರ್ ರೆಡಿ ಆಯಿತು. ಈಗ ಚಪಾತಿ ರೆಡಿ ಮಾಡ್ತಿದ್ದೀನಿ. ಚಪಾತಿಗೆ ಹೇಳಿದ್ನಲ್ಲ, ಬರೀ ಉಪ್ಪು ಮಾತ್ರ ಹಾಕ್ಕೊಂಡು ಕಲಿಸ್ತಿದ್ದೀನಿ. ಯಾವುದೇ ರೀತಿ ಎಣ್ಣೆ ಏನು ಹಾಕ್ಕೊಂಡಿಲ್ಲ. ಉಪ್ಪು, ನೀರು, ಹಿಟ್ಟು ಅಷ್ಟೇ.
ಕಲಸಿ 1 ಅವರು ನೆನೆಯೋಕ್ಕಿಟ್ಟಿದ್ದೆ. ನಾನಿಲ್ಲಿ ಚಪಾತಿ ಮಾಡಬೇಕಾದ್ರೆ ಕಂಪಲ್ಸರಿ ತುಪ್ಪ ಅಥವಾ ಬೆಣ್ಣೆ ಯೂಸ್ ಮಾಡ್ತೀನಿ. ಆದ್ದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವತ್ತಿನ ಬ್ರೇಕ್ಫಾಸ್ಟ್ಗೆ ಪಾಲಕ್ ಪನ್ನೀರ್ ಹಾಗೆ ಚಪಾತಿ. ಮಕ್ಳಿಗಂತೂ ತುಂಬ ಇಷ್ಟ ಆಯಿತು. ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ಇವತ್ತು. ಹಾಗೆ ನಿಮಗೆ ಚಪಾತಿ ತೋರಿಸ್ತೀನಿ ನೋಡಿ ಎಷ್ಟು ಲೇಯರಾಗಿ ಬರುತ್ತೆ ಅಂತ. ಮಕ್ಕಳಿಗೆ ಬಾಕ್ಸ್ ಎಲ್ಲ ಹಾಕಿದ್ದಾಯಿತು. ಈಗ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೀನಿ, ತಿಂತಿದ್ದಾರೆ. ನೋಡಿ ಚಪಾತಿ ಎಷ್ಟು ಲೇಯರಾಗಿ ಬರುತ್ತೆ ಅಂತ. ಬೇರೆ ಏನೂ ಹಾಕದೇ ಇದ್ರೂ ಚೆನ್ನಾಗೇ ಬರುತ್ತೆ ಚಪಾತಿ. ಈಗ ಪಾವನಿಗೆ ತಲೆ ಬಾಚ್ತಿದ್ದೀನಿ. ಇವತ್ತು ಸ್ವಲ್ಪ ಟೈಮ್ ಇತ್ತು, ಆದ್ದರಿಂದ ಅವಳು ಡಿಸೈನ್ ಜಡೆ ಹಾಕಿಸ್ಕೊತಿದ್ದಾಳೆ. ಟೈಮ್ ಇದ್ದರೆ ಈ ರೀತಿ ಏನಾದರೂ ಟ್ರೈ ಮಾಡ್ತೀವಿ. ಟೈಮ್ ಅಂತೂ ಸಿಗಲ್ಲ ಸಾಮಾನ್ಯಕ್ಕೆ, ಅತ್ತೆ ಇರೋದ್ರಿಂದ ತುಂಬಾ ಟೈಮ್ ಸಿಗುತ್ತೆ ಈಗ. ಆದ್ದರಿಂದ ಈ ರೀತಿ ಜಡೆ ಹಾಕ್ತಾಯಿದ್ದೀನಿ. ಜಡೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇಲ್ಲಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಅವರು ಕೂಡ ಸ್ಕೂಲ್ಗೆ ಹೊರಟು. ಅದಿತಿ ಫಸ್ಟ್ ಹೊರಡ್ತಾಳೆ. ನೋಡಿ ಅದಿತಿಗೆ ಎಷ್ಟು ಉದ್ದ ಸಾಕ್ಸ್ ಬಂದಿದೆ. ಬುಧವಾರ ಮಾತ್ರ ಇಷ್ಟು ದೊಡ್ಡ ಸಾಕ್ಸ್ ಕೊಟ್ಟಿದ್ದಾರೆ. ಅದನ್ನು ಹಾಕ್ಕೋಬೇಕಾದ್ರೆ ಅದಿತಿ ಸಾಹಸಗಳು ಮಾಡ್ತಾ ಇರ್ತಾಳೆ. ಅದಿತಿನೂ ಕೂಡ ಸ್ಕೂಲ್ಗೆ ಹೊರಟ್ಲು. ಈಗ ಪಾವನಿ ಹೊರಡ್ತಿದ್ದಾಳೆ. ಅವಳ ಜಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.